ಶ್ರೀರಾಮ ಕ್ಷೇತ್ರದ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲಿಗೆ ಕಾರಣ ಇಲ್ಲಿದೆ. ಅಯೋಧ್ಯೆ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆ ಫಲಿತಾಂಶದ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ದು ಬಿಜೆಪಿ ಘಟಾನುಘಟಿಗಳಿಗೆ ಆಘಾತವನ್ನು ತಂದಿದೆ. ಬಿಜೆಪಿ ಅಭ್ಯರ್ಥಿ ಲುಲು ಸಿಂಗ್ 50,000 ಮತಗಳಿಂದ ಸೋತಿದ್ದಾರೆ. ಬಿಜೆಪಿ ರಾಮ ಮಂದಿರ ಕಟ್ಟಿಸಿ ಉದ್ಘಾಟನೆ ಮಾಡಿದ ಕ್ಷೇತ್ರದಲ್ಲಿ ಇದೀಗ ಸೋಲು ಕಂಡಿದೆ. ಬಿಜೆಪಿಯ ಮತ ಎಣಿಕೆ ಏಜೆಂಟ್ ತಿವಾರಿ ಇದರ ಬಗ್ಗೆ ಮಾಹಿತಿ ನೀಡಿ, ನಾವು ಇಲ್ಲಿ ನಿಜವಾಗಿಯೂ ಪ್ರಯತ್ನಪಟ್ಟಿದ್ದೇವೆ, ಹೋರಾಡಿದ್ದೇವೆ. ಆದರೆ ರಾಮ ಮಂದಿರ ನಿರ್ಮಾಣವು ಮತಗಳಿಗಾಗಿ ಪರಿವರ್ತನೆ ಆಗಲಿಲ್ಲ ಎಂದು ಹೇಳಿದ್ದಾರೆ. ಯುಪಿಯ ಫಲಿತಾಂಶಗಳು ಎನ್ಡಿಎ 70ರಿಂದ 73 ಸ್ಥಾನಗಳನ್ನು ಪಡೆಯುವ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಸುಳ್ಳಾಗಿಸಿದೆ. ಸ್ಥಳೀಯ ಸಮಸ್ಯೆಗಳು ಕೇಂದ್ರದಲ್ಲಿವೆ. ದೇವಸ್ಥಾನ ಮತ್ತು ವಿಮಾನ ನಿಲ್ದಾಣ ಸುತ್ತಮುತ್ತ ನಡೆಯುತ್ತಿರುವ ಭೂ ಸ್ವಾಧೀನದಿಂದ ಅಯೋಧ್ಯೆಯ ಹಲವು ಗ್ರಾಮಗಳ ಜನರು ಆಕ್ರೋಶಗೊಂಡಿದ್ದು, ಅದಲ್ಲದೆ 9 ಬಾರಿ ಶಾಸಕರಿದ್ದ ಅವಧೇಶ್ ಪ್ರಸಾದ್ ಅವರು 50,660 ಇದ್ದಾರೆ. ಅಯೋಧ್ಯೆ ಮಾತ್ರವಲ್ಲ, ಹನುಮಾನ್ ನಾಡಿನಲ್ಲೂ ಬಿಜೆಪಿಗೆ ಸೋಲು. ಕೊಪ್ಪಳ: ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಲೋಕಸಭೆ ಫಲಿತಾಂಶ ಸೋಲಪ್ಪಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ 300ರ ಗಡಿ ದಾಟಿದ ಬಿಜೆಪಿ ಪಕ್ಷ ಈಗ ಸರಳ ಬಹುಮತ 272 ಸೀಟುಗಳನ್ನು ಪಡೆದಿದೆ. ಇದರಿಂದಾಗಿ ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಕನಸಿಗೂ ಅಡ್ಡಿ-ಆತಂಕಗಳು ಎದುರಾಗಿವೆ. ಉತ್ತರ ಪ್ರದೇಶದ ಬಿಜೆಪಿ ಎಲ್ಲ ನಿರೀಕ್ಷೆಗಳು ತಲೆಕೆಳಗಾಗಿ ಹೋಗಿವೆ. 2019ರಲ್ಲಿ ಉತ್ತರ ಪ್ರದೇಶದಲ್ಲಿ 62 ಸ್ಥಾನಗಳಿದ್ದ ಬಿಜೆಪಿ ಈಗ 36 ಸ್ಥಾನಕ್ಕೆ ಕುಸಿದಿದೆ. ಸಮಾಜವಾದಿ ಪಕ್ಷ 2019ರಲ್ಲಿ 5ನೇ ಸ್ಥಾನದಲ್ಲಿತ್ತು, ಆದರೆ ಈಗ 34 ಸ್ಥಾನಗಳಿಗೆ ಹೋಗಿದೆ. ಕಾಂಗ್ರೆಸ್ ಪಕ್ಷ 6 ಕಡೆ ಗೆಲುವು ಸಾಧಿಸಿವೆ. ಅಯೋಧ್ಯೆ ರಾಮನಗರ ಇರುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿಯೂ ಬಿಜೆಪಿ ಸೋತಿದ್ದು, ಸಮಾಜವಾದಿ ಗೆದ್ದಿದೆ. ಅಯೋಧ್ಯೆ ಮಾತ್ರವಲ್ಲದೆ ಹನುಮಾನ್ ಜನ್ಮಸ್ಥಳವಾಗಿರುವ ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿಯೂ ಬಿಜೆಪಿ ಸೋತಿದ್ದು, ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಗ್ಯಾರಂಟಿ ಕೈಕೊಟ್ಟಿದೆ ಎನ್ನುತ್ತಿರುವ ಸಚಿವರು, ದೇಶದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುವಲ್ಲಿ ಗ್ಯಾರಂಟಿಗಳು ಹೆಚ್ಚು ಕೆಲಸ ಮಾಡುತ್ತಿದೆ ಎಂದ ಕಾಂಗ್ರೆಸ್ ಸಚಿವರು ನಂಬಿದ್ದರು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಂದುಕೊಂಡ ಸ್ಥಾನ ಪಡೆಯದೆ ಗ್ಯಾರಂಟಿಗಳು ಸೋತಿವೆ ಎಂದು ಸರ್ಕಾರದ ಸಚಿವರುಗಳೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ಮಾತನಾಡಿ, ಮಂಡ್ಯದ ಸೋಲನ್ನು ನಾವು ನಿರೀಕ್ಷಿಸಿರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋಲಾಗಿದೆ. ಜನರ ತೀರ್ಪಿಗೆ ನಾವು ತಲೆ ಬಾಗಬೇಕಾಗಿದೆ. ಜನತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮತ ಹಾಕಿರೋದು ಸಮುದಾಯ ನೋಡಿ ವೋಟ್ ಹಾಕಿರೋದು ಎಂದು ಗೊತ್ತಿಲ್ಲ. ಗ್ಯಾರಂಟಿ ಪರ ಜನರು ನಿಂತಿಲ್ಲ ಎನಿಸುತ್ತದೆ. ಹಾಗಾಗಿ ಗ್ಯಾರಂಟಿ ಕೂಡ ಕೈಕೊಟ್ಟಿದೆ ಎಂದಿದ್ದಾರೆ. ಸೋಲು-ಗೆಲುವಿನ ಮೇಲೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆಯಾಗಿದೆ. ಡೌನ್ ಟು ಅರ್ತ್ ನಾವು ಕೆಲಸ ಮಾಡಿದ್ದೇವೆ, ಆದರೂ ನಮಗೆ ಸೋಲಾಗಿದೆ. ಸೋಲಿನ ಹೊಣೆಯನ್ನು ಸಾಮೂಹಿಕವಾಗಿ ಒಪ್ಪಿಕೊಂಡಿದ್ದೇವೆ. ಎಲ್ಲರೂ ಪಕ್ಷವಾಗಿ ಕೆಲಸ ಮಾಡಿದ್ದೇವೆ. ಸಿಎಂ, ಡಿಸಿಎಂ ಇಬ್ಬರೂ ಕೂಡ ಕೆಲಸ ಮಾಡಿದ್ದರು ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಗೆಲ್ಲಿಸುವಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವಿಫಲವಾಗಿದೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿಲ್ಲ ಎಂಬ ಮನವರಿಕೆಯಾಗಿದೆ. ನಿಮ್ಮ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಎಂದು ಜನರು ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಇದನ್ನು ಮುಂದುವರಿಸಬೇಕಾ ಬೇಡವೇ ಎಂಬುದು ತೀರ್ಮಾನ ಮಾಡುವಷ್ಟು ದೊಡ್ಡ ನಾನಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇವೆ. ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ಮತ್ತೊಬ್ಬರು ಕಾಂಗ್ರೆಸ್ ನಾಯಕ ಬಾಲಕೃಷ್ಣ ಹೇಳಿದರು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ.